ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಮುಂದಿನ ದಿನದಲ್ಲಿ ಆಗ್ತಾರೆ ಅನ್ನೋದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ಎರಡನೇ ಮಾತಿಲ್ಲ. ಅದನ್ನು ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್. ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡಿರೋರು ಎಲ್ಲ ಪಕ್ಷದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಎರಡನೇ ಸಾರಿ ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ಇದೀಗ ಮತ್ತೆ ಸಿಎಂ ಬದಲಾವಣೆಯ ಕುರಿತು ಚರ್ಚೆ ಜೋರಾಗಿ ಒಂದು ರೀತಿ ಕಾವು ಪಡೆದುಕೊಳ್ತಾ ಇರುವಂಥದ್ದು. ನೋಡಿ, ರಾಜ್ಯ ರಾಜಕಾರಣಕ್ಕೆ ದಸರಾ ಆದ್ರೇನು, ದೀಪಾವಳಿ ಆದ್ರೇನು, ಅಮಾವಾಸ್ಯೆ ಆದ್ರೇನು, ಹುಣ್ಣಿಮೆ ಆದ್ರೇನು, ರಾಜ್ಯ ರಾಜಕಾರಣದ ಚಟುವಟಿಕೆಗಳು ಸದಾ ಆಕ್ಟಿವ್ ಆಗಿ ಇರುತ್ತೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಂತ ಹೇಳ್ಬೋದು. ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ, ನಿನ್ನೆ ದಸರಾ ಪ್ರಯುಕ್ತ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ಬಂದಂಥ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ಸಿಎಂ ಸಿದ್ದರಾಮಯ್ಯನವ್ರನ್ನ ಸುತ್ತುವರೆದು ಕೇಳ್ತಾರೆ, ಸರ್ ಮುಂದಿನ ವರ್ಷವೂ ಕೂಡ ನೀವೇ ದಸರಾ ಉದ್ಘಾಟನೆ ಮಾಡ್ತೀರಾ ಅಂತ ಹೇಳಿ. ಒಂದು ರೀತಿ ಕುತೂಹಲದ ಪ್ರಶ್ನೆ ಇದು. ಸಿ ಎಂ ಸಿದ್ದರಾಮಯ್ಯನವ್ರಿಗೇನು ಶಾಕ್ ಅಲ್ಲ, ಯಾಕಂದರೆ ಈ ಹಿಂದೆನೂ ಕೂಡ ಗೊತ್ತಿರುತ್ತೆ, ಸಿ ಎಂ ಸಿದ್ದರಾಮಯ್ಯನವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಇರುತ್ತೆ ಪ್ರತಿಯೊಂದು ವಿಚಾರದ ಬಗ್ಗೆ ಕೂಡ. ಈಗ ಈ ಸಂದರ್ಭದಲ್ಲಿ ಅಂದರೆ ಎಸ್ಪೆಷಲಿ ಈ ನೋಡಿ, ಈ ನವಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಆಯಿತು, ಅಕ್ಟೋಬರ್ ಕ್ರಾಂತಿ ಆಯಿತು, ಈಗ ಅಕ್ಟೋಬರ್ ಕ್ರಾಂತಿ, ನೆಕ್ಸ್ಟ್ ನವೆಂಬರ್ ಕ್ರಾಂತಿ ಕುರಿತು ಕೂಡ ಈಗ ಚರ್ಚೆಗೆ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಗ್ರಾಸವಾಗಿರುವಂಥದ್ದು. ಅದರಲ್ಲೂ ಅಕ್ಟೋಬರ್ನಲ್ಲಿ ಶತಾಯಗತಾಯ ಒಂದು ರೀತಿ ಬಲ್ಲ ಮೂಲಗಳ ಪ್ರಕಾರ ಇದೇ ಅಕ್ಟೋಬರ್ ಅಂತ್ಯದ ವೇಳೆಗೆ ನಾನು ಸಿ ಎಂ ಆಗಿ ಅಧಿಕಾರ ವಹಿಸ್ಕೊಳ್ಬೇಕು ಎನ್ನುವಂಥ ಒಂದು ಡೆಡ್ಲೈನನ್ನು ಡಿ ಕೆ ಶಿವಕುಮಾರ್ ಅವರು ಇದೇ ಹೈಕಮಾಂಡ್ ಅವರಿಗೆ ಒಂದು ಸಂದೇಶ ರವಾನೆ ಮಾಡಿ ಬಂದಿದ್ದಾರೆ ಎನ್ನುವಂಥ ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ಕೇಳಿಬರ್ತಾ ಇರುವಂಥ ಈ ಒಂದು ಸಂದರ್ಭದಲ್ಲಿ ಇದಕ್ಕೆ ಪೂರಕವಾಗಿ ಮಾಧ್ಯಮ ಮಿತ್ರರು ಸಿ ಎಂ ಸಿದ್ದರಾಮಯ್ಯನವರನ್ನ ಸುತ್ತುವರೆದು, ಸರ್ ನೀವು ಮುಂದಿನ ವರ್ಷ ಕೂಡ ನೀವೇ ದಸರಾ ಉದ್ಘಾಟನೆ ಮಾಡ್ತೀರಾ ಎನ್ನುವಂಥ ಪ್ರಶ್ನೆಯನ್ನು ಅಲ್ಲಿ ಇಟ್ಟಂಥ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ, ಇದಕ್ಕೆ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲೇ ಗುರುತಿಸ್ಕೊಂಡಂಥ ಹೆಚ್ಚಾಗಿ ಗುರುತಿಸ್ಕೊಂಡಂಥ ಎಸ್ಪೆಷಲಿ ಕುಣಿಗಲ್ ರಂಗನಾಥ್ ಅವರು ಆದಿಯಾಗಿ ಜೊತೆಯಲ್ಲಿ ಎಲ್ ಆರ್ ಶಿವರಾಮೇಗೌಡರು ಇವರಿಬ್ಬರು ಕೂಡ ಇವತ್ತು ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥ ಒಂದು ಹೇಳಿಕೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಅದರಲ್ಲೂ ಎಸ್ಪೆಷಲಿ ಅಕ್ಟೋಬರ್ ಈ ತಿಂಗಳಲ್ಲಿ ಸಿ ಎಂ ಬದಲಾವಣೆ ಆಗುತ್ತೆ ಎನ್ನುವಂಥ ಮಾತುಗಳು ಜೋರಾಗಿ ಕೇಳಿಬರ್ತಾ ಇದೆ. ಈ ಸಂದರ್ಭದಲ್ಲಿ ಸಿ ಎಂ ಮುಂದೆ ಕೇಳದಂಥ ಈ ಒಂದು ಪ್ರಶ್ನೆ, ಏನು ಮುಖ್ಯಮಂತ್ರಿಗಳು ಏನು ಉತ್ತರ ಕೊಟ್ಟರು ಅದನ್ನು ನೋಡ್ಕೊಂಬನ್ನಿ. ಬಹಳ ಜನ ಹೇಳ್ತಾ ಇರ್ತಾರೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ, ಎರಡನೇ ಸಾರಿ ಮುಖ್ಯಮಂತ್ರಿ ಕಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಇದ್ರು. ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಅಂದ್ರು, ಬಜೆಟ್ ಮಂಡಿಸಲ್ಲ ಅಂತಂದ್ರು, ಬಜೆಟ್ ಮಂಡಿಸಿದೆ, ಅದಾದ್ಮೇಲೆ 2 ವರ್ಷ ಇದ್ದೆ, ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀನಿ. ಕೇಳಿದ್ರಲ್ಲ, ಸಿ ಎಂ ಸಿದ್ದರಾಮಯ್ಯನವರು ಆಡಿದಂಥ ಒಂದು ಮಾತುಗಳು. ಈ ಹಿಂದೆ ಕೂಡ ಅವರ ಕಾರ್ ಮೇಲೆ ಕಾಗೆ ಕೂತಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರ ಕಳ್ಕೊಳ್ತಾರೆ ಎನ್ನುವಂಥ ಮಾತುಗಳನ್ನು ಆಡಿದರು. ಜೊತೆಯಲ್ಲಿ ಚಾಮರಾಜನಗರಕ್ಕೆ ಭೇಟಿ ಯಾರು ಕೊಡ್ತಾರೆ ಅವರು ಕೂಡ ಮುಖ್ಯಮಂತ್ರಿಗಳ ಅಧಿಕಾರವನ್ನು ಕಳೆದುಕೊಳ್ತಾರೆ ಎನ್ನುವಂಥ ಮಾತುಗಳನ್ನು ಜ್ಯೋತಿಷ್ಯ ವರ್ಗ ಆಡಿತು, ರಾಜಕೀಯ ಪಂಡಿತರುಗಳು ಹೇಳಿದರು. ಬಟ್ ಇಲ್ಲಿ ಎಲ್ಲದಕ್ಕೂ ತದ್ವಿರುದ್ಧವಾಗಿ ಮುಖ್ಯಮಂತ್ರಿಗಳು ಮತ್ತೆ 2ನೇ ಅವಧಿಗೆ ನಾನು ಸಿ ಎಂ ಆಗೋದಿಲ್ಲ ಅಂತ ಹೇಳಿದರು. ಈಗ 2.5 ವರ್ಷ ಪೂರೈಸಿಲ್ವಾ ಅಂತೇಳಿ ಪತ್ರಕರ್ತರ ಮಿತ್ರರಿಗೆ ಒಂದು ರೀತಿ ಪ್ರಶ್ನೆ ಆಗ್ತಾರೆ. ಜೊತೆಯಲ್ಲಿ ಇದೇ ನವೆಂಬರ್ಗೆ ದೇವರಾಜ್ ಅರಸು ಅವರ ಆ ಒಂದು ಸುದೀರ್ಘ ರಾಜಕೀಯದ ಆ ಒಂದು ದಾಖಲೆಯನ್ನು ಇದೇ 2.5 ವರ್ಷ ಪೂರೈಸಿದ್ದಾರೆ. ಜೊತೆಯಲ್ಲಿ ಸುದೀರ್ಘ ಆ ಒಂದು ರಾಜಕೀಯ ಮುಖ್ಯಮಂತ್ರಿಯಾಗಿ ಮುಂದುವರೆದಂಥ ದೇವರಾಜ್ ಅರಸು ಅವರ ಒಂದು ದಾಖಲೆಯನ್ನು ಕೂಡ ಮುಖ್ಯಮಂತ್ರಿಗಳಾದಂಥ ಸಿ ಎಂ ಸಿದ್ದರಾಮಯ್ಯನವರು ಆ ದಾಖಲೆ ಮುರಿತಾರೆ, ಸರಿಗಟ್ತಾರೆ. ಸೊ ಅಂಥ ಒಂದು ಸಂದರ್ಭದಲ್ಲಿ 2.5 ವರ್ಷ ಪೂರ್ಣಗೊಳ್ತಾರೆ, ಆಗ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಳ್ತಾರೆ ಡಿ ಕೆ ಶಿವಕುಮಾರ್ ಎನ್ನುವಂಥ ಮಾತುಗಳನ್ನು ಕೂಡ ಇದೇ ಎಲ್ ಆರ್ ಶಿವರಾಮೇಗೌಡರು ಜೊತೆಯಲ್ಲಿ ಕುಣಿಗಲ್ ರಂಗನಾಥ್ ಅವರು ಕೂಡ ಆಡಿದಂಥ ಆ ವಿಡಿಯೋವನ್ನು ಒಮ್ಮೆ ನೋಡ್ಕೊಂಬನ್ನಿ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ಎರಡನೇ ಮಾತಿಲ್ಲ. ಅದನ್ನು ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್. ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಮುಂದಿನ ದಿನದಲ್ಲಿ ಆಗ್ತಾರೆ ಅನ್ನೋದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಬಯಸ್ತೇನೆ. ಕೇಳಿದ್ರಲ್ಲ, ಕುಣಿಗಲ್ ರಂಗನಾಥ್ ಅವರು ಆಡಿದಂಥ ಒಂದು ಮಾತುಗಳು. ಶಾಸಕರಾದಂಥ ಕುಣಿಗಲ್ ರಂಗನಾಥ್ ಅವರು ಜೊತೆಯಲ್ಲಿ ಎಲ್ ಆರ್ ಶಿವರಾಮೇಗೌಡರು ಕೇಳಿ ಅವರು ಯಾವ ಪಕ್ಷದಲ್ಲಿ ಇದ್ದಾರೆ ಅನ್ನುವಂಥ ಒಂದು ರೀತಿ ಕನ್ಫ್ಯೂಷನ್ಸ್ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಎಲ್ ಆರ್ ಶಿವರಾಮೇಗೌಡರು ಆಡಿದಂಥ ಒಂದು ಮಾತು, ಇದಕ್ಕೆ ಪ್ರತಿಕ್ರಿಯೆ ಏನು ಕೊಟ್ಟಿದ್ದಾರೆ ಅಂದರೆ ನೋಡಿ, ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಈ ಹಿಂದೆ ಕೂಡ ಇಕ್ಬಾಲ್ ಹುಸೇನ್ ಅವರು ಕೂಡ ಶಾಸಕರು ರಾಮನಗರ MLA ಆಗಿರುವಂಥ ಇಕ್ಬಾಲ್ ಹುಸೇನ್ ಅವರು ಕೂಡ ಮಾತನಾಡ್ತಾರೆ, ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಹೇಳಿ ಅಂತೇಳಿ. ಸೊ ಇಲ್ಲಿ ಬಾಲಕೃಷ್ಣ ಅವರು ಕೂಡ ಮಾತನಾಡ್ತಾರೆ, ಮಾಗಡಿಯ ಬಾಲಕೃಷ್ಣ ಅವರು ಕೂಡ ಮಾತನಾಡ್ತಾರೆ. ಇಕ್ಬಾಲ್ ಹುಸೇನ್ ಅವರಿಗೆ ನೋಟಿಸ್ ಕೊಡ್ತಾರೆ. ಇಲ್ಲೂ ಕೂಡ ಅದೇ ಆಗಿರುವಂಥದ್ದು. ಎಲ್ ಆರ್ ಶಿವರಾಮೇಗೌಡರಿಗೆ ಜೊತೆಯಲ್ಲಿ ಕುಣಿಗಲ್ ರಂಗನಾಥ್ ಅವರಿಗೆ ಇದೀಗ ನೋಟಿಸ್ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಇವರಿಬ್ಬರ ವಿರುದ್ಧ ಕೂಡ ಡಿ ಕೆ ಶಿವಕುಮಾರ್ ಅವರು ಹರಿಹಾಯ್ದಿದ್ದಾರೆ. ಇದೆಲ್ಲ ಈ ರೀತಿಯ
ಏನು ಕಾಂಗ್ರೆಸ್ ಸರ್ಕಾರಕ್ಕೆ ಪಕ್ಷಕ್ಕೆ ಮುಜುಗರ ಉಂಟಾಗುವಂಥ ಡ್ಯಾಮೇಜ್ ಆಗುವಂಥ ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ನಿಮ್ಗೆ ಯಾರು ಹೇಳಿದ್ದು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಇಬ್ಬರನ್ನು ಕೂಡ ಗದರಿಕೊಂಡಿದ್ದಾರೆ. ನೋಡಿ, ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಯಾಕೆ ಈ ರೀತಿ ಮಾತನಾಡಿದ್ರು ಅನ್ನುವಂಥ ಒಂದಷ್ಟು ಗೊಂದಲ ಮೂಡುತ್ತೆ. ಇದೇ ರಾಜಕೀಯ ಸ್ಟ್ರಾಟಜಿ. ಅಂದರೆ ನನ್ನ ಪರವಾಗಿ ಮಾತನಾಡಿದ್ರು ಕೂಡ ನಾನೊಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ, ನನ್ನ ಪರವಾಗಿ ಮಾತನಾಡಿದ್ರು, ಜೊತೆಯಲ್ಲಿ ನನ್ನ ಬಣದಲ್ಲಿ ಗುರುತಿಸ್ಕೊಂಡಿದ್ರು ಕೂಡ ನನ್ನ ಶಾಸಕರಿಗೆ ನಾನು ಗದರ್ತೀನಿ, ಜೊತೆಯಲ್ಲಿ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಅಂತೇಳಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನೆ ಮಾಡುವಂಥ, ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂಥ ಒಂದು ತಂತ್ರಗಾರಿಕೆ ಅಂತ ಹೇಳಿದ್ರು ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಅವರು ಅವರ ಪರವಾಗಿ ಮಾತನಾಡಿದಂಥ ಅವರ ಬಣದ ಶಾಸಕರ ವಿರುದ್ಧವಾಗಿ ಏನು ಮಾತನಾಡಿದ್ರು ಆ ವಿಡಿಯೋ ಕೂಡ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಅವ್ರ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ, ನನ್ನ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ. ಇದ್ರ ಬಗ್ಗೆ ಚರ್ಚೆ ಮಾಡಿರೋರು ಎಲ್ಲ ಪಕ್ಷದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ, ಡಿ ಕೆ ಶಿವಕುಮಾರ್ ಅವರು ಅವರ ಬಣದ ಅವರ ನಿಷ್ಠಾವಂತ ಒಂದು ರೀತಿ ಅವರ ಬಣದ ಶಾಸಕರ ವಿರುದ್ಧವೇ ಬಾಯಿ ಮುಚ್ಕೊಂಡು ಇರಬೇಕು ಎನ್ನುವಂಥ ಸಂದೇಶವನ್ನು ಕೂಡ ಇಲ್ಲಿ ರವಾನೆ ಮಾಡಿದರು. ಮಗದೊಂದು ಕಡೆ ಪತ್ರಕರ್ತರು ಕೇಳಿದಂಥ ಪ್ರಶ್ನೆ ಏನು ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ, ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ, ಜೊತೆಯಲ್ಲಿ ಕಾಂಗ್ರೆಸ್ ಮುಖಂಡರಾದಂಥ ಬಿ ಕೆ ಹರಿಪ್ರಸಾದ್ ಅವರಿಗೆ CM ಬದಲಾವಣೆ ಕುರಿತು ಮಾತನಾಡಿದಂಥ ಆ ಒಂದು ಸಂದರ್ಭದಲ್ಲಿ ಕೇಳಿದಂಥ ಪ್ರಶ್ನೆಗೆ ಬಿ ಕೆ ಹರಿಪ್ರಸಾದ್ ಅವರು ಒಂದು ರೀತಿಯ ಖಡಕ್ಕಾಗಿ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಏನಂದರೆ ಡಿ ಕೆ ಶಿವಕುಮಾರ್ ಅವರು CM ಬದಲಾವಣೆ ಕುರಿತು ಇದನ್ನೇ ಡಿಸೈಡ್ ಮಾಡಬೇಕಾಗಿರುವಂಥವ್ರು ಇಲ್ಲಿರ್ತಕ್ಕಂಥ ಯಾರೋ ನಾಯಕರುಗಳಲ್ಲ ಅಥವಾ ಶಾಸಕರುಗಳು ಅಲ್ಲ, ಸಚಿವರುಗಳು ಕೂಡ ಅಲ್ಲ. ಸೊ ಇದನ್ನು ನಿರ್ಧಾರ ಮಾಡಬೇಕಾಗಿರುವಂಥದ್ದು ಅಥವಾ ಈ ಬಗ್ಗೆ ನಿಖರವಾಗಿ ಗೊತ್ತಿರೋವಂಥವ್ರು ಯಾರಂದರೆ ಆ 3 ಜನ ಮಾತ್ರ. ಒಂದು ಸೋನಿಯಾ ಗಾಂಧಿ ಅವರು, ಮತ್ತೊಂದು ರಾಹುಲ್ ಗಾಂಧಿ ಅವರು, ಮಗದೊಂದು ಮಲ್ಲಿಕಾರ್ಜುನ ಖರ್ಗೆ ಅವರು, AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು. ಇವರು 3 ಜನಕ್ಕೆ ಮಾತ್ರ CM ಬದಲಾವಣೆ ಕುರಿತು ಒಂದು ರೀತಿ ನಿಖರವಾದಂಥ ಸ್ಪಷ್ಟವಾದಂಥ ಮಾಹಿತಿ ಗೊತ್ತಿರುತ್ತೆ. ಸೊ ಅವರೇ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಎನ್ನುವಂಥ ಮಾಹಿತಿಯನ್ನು ಕೂಡ, ಅಂದರೆ ಒಂದು ರೀತಿ ಸಂದೇಶವನ್ನು ಕೂಡ ಇಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ನೀಡಿರುವಂಥದ್ದು. ಸೊ ಆ ವಿಡಿಯೋನ ಒಮ್ಮೆ ನೋಡ್ಕೊಂಬನ್ನಿ. ಪವರ್ ಶೇರಿಂಗು ಏನಾದರೂ ಆ ವಿಚಾರ ಗೊತ್ತಿದ್ರೆ ಅದು 3 ಜನಕ್ಕೆ ಗೊತ್ತಿರ್ತಕ್ಕಂಥದ್ದು. ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ. ಚೇಂಜ್ ಆಗುತ್ತೆ ಅಂತ ಯಾರು ಹೇಳಿದ್ದಾರೆ? ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳು ಇರ್ತಾರೆ. ಅವರು 5 ವರ್ಷ ಅವರೇ ಇರ್ತಾರೆ ಅಂಥೇಳಿ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಶಿವಕುಮಾರೇ 5 ವರ್ಷ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅವರೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಆ ವಿಚಾರನೇ ಇಲ್ಲ, ಈಗ ಯಾ ಕ್ರಾಂತಿನೇ ಇಲ್ಲ, ಏನಿಲ್ಲ, ಭ್ರಾಂತಿ ಅಷ್ಟೇ. ನೋಡಿ, ಕಾಂಗ್ರೆಸ್ನಲ್ಲಿ ಪದೇ ಪದೇ CM ಬದಲಾವಣೆ ಕುರಿತು ಚರ್ಚೆ ಆಗ್ತಲೇ ಇರುತ್ತೆ. ಇದೇನು ಬೇರೆ ಪಕ್ಷದಲ್ಲಿ ಇಲ್ಲ, ಇಲ್ಲಿ ಮಾತ್ರ ಕಾಂಗ್ರೆಸ್ನಲ್ಲಿ ಅಶಿಸ್ತು ಅಂತ ಏನು ಇಲ್ಲ. ಈ ಹಿಂದೆ ಕೂಡ BJPನಲ್ಲಿ CM ಆಗಿದ್ದಂಥ ಯಡಿಯೂರಪ್ಪನವರು CM ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಬಸವರಾಜ ಬೊಮ್ಮಾಯಿ ಅವರನ್ನು ಕೂಡ ಬದಲಾವಣೆ ಮಾಡ್ತಾರೆ. CM ಸ್ಥಾನವನ್ನು ಇದೇ BS ಯಡಿಯೂರಪ್ಪನವರು ಬಿಟ್ಕೊಡ್ತಾರೆ. 5 ವರ್ಷದ ಅವಧಿಯಲ್ಲಿ BJPಯ ಆಡಳಿತದಲ್ಲಿ ಬರೋಬ್ಬರಿ 3 ಮುಖ್ಯಮಂತ್ರಿಗಳಾಗಿ ಇಲ್ಲಿ ಅಧಿಕಾರವನ್ನು ನಡೆಸಿರ್ತಾರೆ. ಕಾಂಗ್ರೆಸ್ಗೆ ಇದೇನು ಅಂದರೆ ರಾಜ್ಯ ರಾಜಕಾರಣದಲ್ಲಿ ಇದೇನು ಹೊಸ ಬೆಳವಣಿಗೆ ಏನಲ್ಲ. ಸೊ ಹಾಗೆ ನೋಡಿದರೆ CM ಸಿದ್ದರಾಮಯ್ಯನವರು ದೆಹಲಿನಲ್ಲಿ ಕುಳಿತು ಒಂದು ಸಂದೇಶವನ್ನು ರವಾನೆ ಮಾಡಿದರು. 5 ವರ್ಷವೂ ಕೂಡ ದಸರಾನಲ್ಲಿ ನಿನ್ನೆ ನಡೆದಂಥ ಒಂದು ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ಬಂದಂಥ ಸಂದರ್ಭದಲ್ಲಿ ಹೇಳಿದಂಥ ಒಂದು ಹೇಳಿಕೆ ಇದೇ ಮೊದಲೇನಲ್ಲ. ಈ ಹಿಂದೆ ದೆಹಲಿಗೆ DCM ಮತ್ತು CM ಹೋದಂಥ ಸಂದರ್ಭದಲ್ಲಿ ಅಲ್ಲಿ CM ಅವರು ನ್ಯಾಷನಲ್ ಚಾನೆಲ್ಗಳಿಗೆ ಕುರಿತು ಒಂದು ಸಂದೇಶವನ್ನು ಕೊಟ್ಟರು. ನ್ಯಾಷನಲ್ ಟಿವಿಗಳಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿದರು ಆ ಮೂಲಕ. ಸೊ ದೆಹಲಿನಲ್ಲೇ ಕುಳಿತು ಇನ್ನು 5 ವರ್ಷ ಅವಧಿಗೆ ನಾನೇ ಮುಖ್ಯಮಂತ್ರಿಯಾಗಿ ಪೂರ್ಣಗೊಳಿಸ್ತೀನಿ, ಜೊತೆಯಲ್ಲಿ 2028ರ ಚುನಾವಣೆಯೇ ಕೂಡ ನನ್ನ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸ್ತೇವೆ ಎನ್ನುವಂಥ ಸಂದೇಶವನ್ನು ದೆಹಲಿನಲ್ಲಿ ಕುಳಿತು ಅವತ್ತೇ CM ಅವರು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ರವಾನೆ ಮಾಡಿದರು. ಆ ಸಂದರ್ಭದಲ್ಲಿ ಜೊತೆಯಲ್ಲಿ CM ಸಿದ್ದರಾಮಯ್ಯನವರು ತಮ್ಮ ಹಿಡಿತವನ್ನು ಹೇಗೆ ಸಾಧಿಸ್ತಾರೆ ಅಂದರೆ, ಇದೇ ಡಿ ಕೆ ಶಿವಕುಮಾರ್ ಅವರ ಬಣದ ಆ ಒಂದು ಶಾಸಕರುಗಳ ಬಾಯಿಗೆ ಬೀಗ ಹಾಕಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಯಾರು ಈಗ ಏನು ಇಕ್ಬಾಲ್ ಹುಸೇನ್ ಅವರಾಗಿರ್ಬೋದು, ರಾಮನಗರ ಶಾಸಕರು, ಜೊತೆಯಲ್ಲಿ ಮಾಗಡಿಯ ಬಾಲಕೃಷ್ಣ ಅವರಾಗಿರ್ಬೋದು ಶಾಸಕರು, ಏನು ಕುಣಿಗಲ್ ರಂಗನಾಥ್ ಅವರಾಗಿರ್ಬೋದು. ಸೊ ಈಗ ಎಲ್ಲರ ಶಿವರಾಮೇಗೌಡರು ಎಲ್ಲರ ಬಾಯನ್ನು ಕೂಡ ಮುಚ್ಚಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದಲೇ ಅವರ ಬಣದ ಶಾಸಕರ ಬಾಯಿಗೆ ಬೀಗ ಹಾಕಿಸುವಂಥ ತಂತ್ರಗಾರಿಕೆಯನ್ನು ಕೂಡ ಅವತ್ತಿಗೆ ಡಿ ಕೆ ಶಿವಕುಮಾರ್ ಕೈಯಿಂದಲೇ ಇದೇ CM ಸಿದ್ದರಾಮಯ್ಯನವರು ಮಾಡಿಸಿದ್ರು. ಅವತ್ತಿಗೆ ಇಕ್ಬಾಲ್ ಹುಸೇನ್ ಅವರಿಗೆ ನೋಟಿಸನ್ನು ಕೂಡ ಜಾರಿ ಮಾಡಿದರು. ನೋಟಿಸ್ ನೋಡಿ, ಇಲ್ಲಿ ಒಂದು ಕಡೆ
ತೊಟ್ಟಲನ್ನು ತೂಗೋದು ಮಗುವನ್ನು ಚಿವುಟುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಏನು ಇಕ್ಬಾಲ್ ಹುಸೇನ್ ಅವ್ರಿಗೆ ಅವತ್ತು ನೋಟಿಸ್ ಕೊಟ್ಟರು, ಏನಾಗೋಯ್ತು? ಸೊ ಏನೂ ಆಗಲಿಲ್ಲ. ಇಲ್ಲಿ ಹಂಗೆ ನೋಡಿದ್ರೆ ಶಿಸ್ತು ಕ್ರಮ ಜರುಗಿಸಿದ್ದು ಎಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಅವರಿಗೆ ಮುಜುಗರ ಆಗುವಂತೆ ಹೇಳಿಕೆಯನ್ನು ಕೊಟ್ಟಂಥ ಕೆ ಎನ್ ರಾಜಣ್ಣ ಅವರು ಡಾಮೇಜ್ ಸ್ಟೇಟ್ಮೆಂಟ್ ಕೊಟ್ಟಾಗಲೂ ಕೂಡ ಕೆ ಎನ್ ರಾಜಣ್ಣ ಅವರಿಗೆ ಶಿಸ್ತು ಕ್ರಮ ಜರುಗಿಸಲಿಲ್ಲ. ಬಟ್ ಎಲ್ಲಿ ರಾಹುಲ್ ಗಾಂಧಿ ಅವರಿಗೆ ಮುಜುಗರ ಉಂಟಾಗುವಂತೆ ಸ್ಟೇಟ್ಮೆಂಟ್ ಕೊಟ್ಟರಲ್ಲ, ಆಗ ಸಚಿವ ಸ್ಥಾನವನ್ನು ಕಳೆದುಕೊಳ್ಳುವಂಥ ಒಂದು ಸ್ಥಿತಿಗೆ ಬಂದು ಒದಗಿದ್ರು. ಇಲ್ಲಿ ಹಂಗೆ ನೋಡಿದ್ರೆ ಕೆ ಎನ್ ರಾಜಣ್ಣವರೇ ಶುರು ಮಾಡಿದರು ಈ ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ಆಗಸ್ಟ್ ಕ್ರಾಂತಿ, ಈ ರೀತಿಯ ಕ್ರಾಂತಿಗಳನ್ನು ಶುರು ಮಾಡಿದೆ ಈ ಕೆ ಎನ್ ರಾಜಣ್ಣವರು ಅಂತ ಹೇಳ್ಬೋದು. ಇದೀಗ ರಾಜ್ಯ ರಾಜಕಾರಣ ಅಕ್ಟೋಬರ್ 31ಕ್ಕೆ ಬಲ್ಲ ಮೂಲಗಳ ಪ್ರಕಾರ ಅಕ್ಟೋಬರ್ 31ಕ್ಕೆ ಅಂದರೆ ಅಕ್ಟೋಬರ್ ಅಂತಿಮ ವೇಳೆಗೆ ಶತಾಯಗತಾಯ ನಾನು ಮುಖ್ಯಮಂತ್ರಿ ಆಗಲೇಬೇಕು ಎನ್ನುವಂಥ ಆ ಒಂದು ಡಿಮ್ಯಾಂಡನ್ನು ಹೈಕಮಾಂಡ್ಗೆ ಇದೀಗ ಡಿ ಕೆ ಶಿವಕುಮಾರ್ ಅವರು ರವಾನೆ ಮಾಡಿ ಬಂದಿದ್ದಾರೆ ಎನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ ಈ ಒಂದು ಅಕ್ಟೋಬರ್ ಅಥವಾ ನವೆಂಬರ್ ಹೊತ್ತಿಗೆ ಕಾಂಗ್ರೆಸ್ನಲ್ಲಿ CM ಬದಲಾವಣೆ ಆಗುತ್ತಾ? ಆಗಲೇಬೇಕಾ ಅಥವಾ ಬೇಡವಾ? ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಬೇಕಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.